ವಿಚಾರ ಸಂಕಿರಣದಲ್ಲಿ ಚೀಫ್ ಗೆಸ್ಟ್ ಆಗಿದ್ದವರು ಯಾರ್ಯಾರು? ಭಾರತ ದೇಶವನ್ನ ಧರ್ಮಛತ್ರ ಮಾಡೋಕೆ ಹೊರಟಿದ್ದಾರೆ. ಹೇಗೆ ಇದರ ಧರ್ಮಛತ್ರ ಮಾಡೋಕೆ ಹೊರಟಿದ್ದಾರೆ? ಆ ವಿಚಾರ ಸಂಕಿರಣವನ್ನು ಆಯೋಜಿಸಿದವರು ಯಾರು? ರೋಹಿಂಗ್ಯಾಗಳಿಗೆ ನ್ಯಾಯ ಬೇಕು. ಸೊ ಇವರ ಅಡ್ರೆಸ್ ಅನ್ನು ಹುಡುಕ್ತಾ ಹೋದಾಗ ಇವರ ಅಡ್ರೆಸ್ ಆ ವೆಬ್ಸೈಟ್ ನಲ್ಲಿ ಇದೆ. ಮುಸ್ಲಿಮರಲ್ಲದವರು ನಮ್ಮ ಅಣ್ಣ ತಮ್ಮಂದಿರಾಗೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇಲ್ಲಿ ಶುರುವಾಗುತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕಠಿಣವಾದ ಮಾತುಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಏನದು? ಭಾರತ ಧರ್ಮಛತ್ರವಲ್ಲ. ಯಾವುದ್ಯಾವುದೋ ದೇಶದಿಂದ ಬಂದವರಿಗೆ ಸಾಕೋಕೆ ಇದು ಧರ್ಮಛತ್ರ ಅಲ್ಲ. ಇಂಥ ಯೋಚನೆಗಳನ್ನು ಬಿಟ್ಟುಬಿಡಿ. ಯಾವ ದೇಶದಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಹೋಗಿ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿತ್ತು. ಯಾರೋ ಒಬ್ಬ ಶ್ರೀಲಂಕಾ ಪ್ರಜೆ ಇಲ್ಲೇ ಇದ್ದ, ಅವನು ನನ್ನ ಭಾರತದಲ್ಲೇ ಉಳ್ಕೊಳ್ಳೋಕೆ ಬಿಡಿ ಅಂತ ಮನವಿ ಮಾಡಿಕೊಂಡಿದ್ದ. ಆ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಇದು ಧರ್ಮಛತ್ರ ಅಲ್ಲಪ್ಪ, ನೀನು ನಿಮ್ಮ ದೇಶಕ್ಕೆ ವಾಪಸ್ ಹೋಗು, ಯಾರ್ಯಾರನ್ನೋ ಸಾಕೋಕ್ಕೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ಅವನನ್ನು ವಾಪಸ್ ಕಳಿಸುವಂಥ ಆದೇಶವನ್ನು ಕೊಡ್ತು. ಈ ವಿಚಾರವನ್ನು ನಾನು ಇವಾಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಸುಪ್ರೀಂ ಕೋರ್ಟ್ ಹಾಗೆ ಹೇಳಿದ್ದ ಹೊರತಾಗಿಯೂ ಭಾರತ ದೇಶವನ್ನು ಧರ್ಮಛತ್ರ ಮಾಡೋಕೆ ಹೊರಟಿದ್ದಾರೆ ಭಾರತದ ಲೆಫ್ಟ್ ಲಿಬರಲ್ಗಳು. ಯಾರಿದು ಲೆಫ್ಟ್ ಲಿಬರಲ್ಗಳು? ಹೇಗೆ ಇದರ ಧರ್ಮಛತ್ರ ಮಾಡೋಕೆ ಹೊರಟಿದ್ದಾರೆ? ಒಂದೊಂದೇ ಎಳೆಯನ್ನು ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ. ನಿನ್ನೆ ದೆಹಲಿಯಲ್ಲಿ ಒಂದು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಆ ವಿಚಾರ ಸಂಕಿರಣದ ಪೋಸ್ಟರ್ನಲ್ಲಿ ಏನಿತ್ತು ಅಂತಂದರೆ, ಬ್ರೇಕಿಂಗ್ ದ ಸೈಲೆನ್ಸ್, ಜಸ್ಟಿಸ್ ಫಾರ್ ರೋಹಿಂಗ್ಯಾ ರೆಫ್ಯೂಜೀಸ್. ನಾವು ಮೌನವಾಗಿದ್ದು ಸಾಕು, ನಾವಿನ್ನು ಮುಂದೆ ಮಾತಾಡಬೇಕಾಗಿದೆ, ರೋಹಿಂಗ್ಯಾ ವಲಸಿಗರಿಗೆ ನ್ಯಾಯ ಬೇಕಾಗಿದೆ ಅನ್ನುವಂಥ ಹೆಸರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ನೋಡಿ, ಸುಪ್ರೀಂ ಕೋರ್ಟ್ ಮೊನ್ನೆಯೂ ಹೇಳಿತು ನಮ್ಮದು ಧರ್ಮಛತ್ರ ಅಲ್ಲ ಅಂತ. ಅದರ ಬೆನ್ನಲ್ಲೇ ಇವರು ರೋಹಿಂಗ್ಯಾಗಳಿಗೆ ನ್ಯಾಯ ಬೇಕಾಗಿದೆ ಅಂತ ಯಾವುದೋ ದೇಶದಿಂದ ಬಂದ ಮುಸ್ಲಿಂ ವಲಸಿಗರ ಪರವಾಗಿ ಇಲ್ಲಿ ವಿಚಾರ ಸಂಕಿರಣವನ್ನು ಇಟ್ಕೊಂಡ್ರು. ಹೇಗಿದೆ ನೋಡಿ ವೈರುಧ್ಯ ನಮ್ಮ ದೇಶದಲ್ಲಿ. ಸೊ ಈ ವಿಚಾರ ಸಂಕಿರಣದಲ್ಲಿ ಚೀಫ್ ಗೆಸ್ಟ್ ಆಗಿದ್ದವರು ಯಾರ್ಯಾರು? ಆ 6 ಜನರ ಫೋಟೋ ಸಹ ಆ ಪೋಸ್ಟರ್ನಲ್ಲಿದೆ. ಆ 6 ಜನರ ಹೆಸರನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ತಮ್ಮ ಸದ್ಭಾವನಾ ಇನ್ಸ್ಟಿಟ್ಯೂಟ್ ಅನ್ನುವಂಥ ಒಂದು ಸಂಸ್ಥೆಗೆ ಜಾರ್ಜ್ ಸೊರೋಸ್ರಿಂದ ಫಂಡನ್ನು ಪಡೆದಂಥ ವ್ಯಕ್ತಿ, ಸದಾ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರುವಂತಹ ವ್ಯಕ್ತಿ. ನಂಬರ್ 2 ಕೊಲಿನ್ ಗೋನ್ಸಲ್ವಿಸ್ ಅಂತ. ಇವರು ಸುಪ್ರೀಂ ಕೋರ್ಟ್ನ ಲಾಯರ್ ಅಂತೆ. ಇವರು ಒಂದು NGO ನಡೆಸ್ತಾರಂತೆ. HRLN ಅಂತ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತಹ ಒಂದು NGO ಇದು. ಇವರಿಗೆ ಓಪನ್ ಸೊಸೈಟಿ ಫೌಂಡೇಶನ್ನಿಂದ ಫಂಡ್ ಬರುತ್ತೆ. ಓಪನ್ ಸೊಸೈಟಿ ಫೌಂಡೇಶನ್ ಅಂತಂದರೆ ಜಾರ್ಜ್ ಸೊರೋಸ್ ಅವರ ಫೌಂಡೇಶನ್. ಇನ್ನು 3ನೇದು ಪಮೆಲಾ ಫಿಲಿಪೋಸ್ ಅಂತ. ದಿ ವೈರ್ ಅಂತ ವೆಬ್ಸೈಟ್ ಕೇಳಿರಬೇಕು. ಈಗ ಆ ವೈರ್ ವೆಬ್ಸೈಟನ್ನು ಭಾರತ ವಿರೋಧಿ ವರದಿ ಮಾಡಿದ್ದಕ್ಕಾಗಿ ಬ್ಯಾನ್ ಮಾಡಲಾಗಿದೆ. ಆ ವೆಬ್ಸೈಟ್ಗೆ ಈಕೆ ಅಡ್ವೈಸರ್. ಆಯಿತಾ? 4ನೇ ವ್ಯಕ್ತಿ ಆ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿದ್ದವರು ಹರ್ಷಮಂದರ್, ಸೋನಿಯಾ ಗಾಂಧಿಯ ಪರಮಾಪ್ತ. UPA ಸರ್ಕಾರದಲ್ಲಿ ಬಹಳ ಪ್ರಮುಖವಾದಂಥ ಹುದ್ದೆಯನ್ನು ಗಿಟ್ಟಿಸಿದ್ದ ಅಡ್ವೈಸರ್ ಆಗಿ. ಆಂಟಿ CAA ಹೋರಾಟದಲ್ಲಿ ಈತನ ಪಾತ್ರ ಬಹಳ ಮಹತ್ವದ್ದಾಗಿತ್ತು. ಭಾರತ ವಿರೋಧಿ, ಹಿಂದೂ ವಿರೋಧಿ ಹೋರಾಟಗಳನ್ನು ರೂಪಿಸೋದ್ರಲ್ಲಿ ಈತನಿಗೆ ಎಲ್ಲಿಲ್ಲದ ಖುಷಿ. ನಂಬರ್ 5 ರೀಟಾ ಮಂಚಂಡ ಅಂತ. ಈಕೆ ಕೂಡ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ಹೇಳ್ಕೊತಾಳೆ. ಈಕೆ ಇನ್ನೊಂದು ಫೋರಮ್ ಅನ್ನು ಹುಟ್ಟಾಕಿದ್ದಾಳೆ. ಏನದು ಫೋರಮ್ಮು? ಇಂಡೋ ಪಾಕ್ ಪೀಪಲ್ಸ್ ಫೋರಮ್ ಫಾರ್ ಪೀಸ್ ಅಂತೆ. ಶಾಂತಿ ಸ್ಥಾಪನೆಗಾಗಿ ಭಾರತ ಪಾಕ್ ಜನಸಾಮಾನ್ಯರ ಫೋರಮ್ ಅಂತ. ಪಾಕಿಸ್ತಾನದ ಜೊತೆ ಸೇರಿ ಈಕೆ ಶಾಂತಿ ಸ್ಥಾಪನೆ ಮಾಡ್ತಾಳಂತೆ. ಅದಕ್ಕಾಗಿ ಆಗಾಗ ಈಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇರ್ತಾಳೆ. ಅರ್ಥ ಆಯ್ತಾ? ಇವಳು ಒಬ್ಬಳು ಅಲ್ಲಿ ಚೀಫ್ ಗೆಸ್ಟ್. ಇನ್ನು 6ನೇದು ಪಿಯಾಲಿ ಸುರ್ ಅಂತ. ಈಕೆ ಆಜಾದಿ ಪ್ರಾಜೆಕ್ಟ್ ಅನ್ನುವಂಥ ಒಂದು NGO ನಡೆಸ್ತಾಳೆ. ಅದರಲ್ಲಿ ಮಹಿಳಾ ವಲಸಿಗರಿರ್ತಾರಲ್ಲ, ಅವರ ಪರವಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾಳೆ. ಈ 6 ಜನ ಆ ವಿಚಾರ ಸಂಕಿರಣದಲ್ಲಿ ಚೀಫ್ ಗೆಸ್ಟ್. ಆಯಿತು, ಈ 6 ಜನರ ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇವರೆಲ್ಲರಿಗೂ ಹೇಗೆ ಜಾರ್ಜ್ ಸೋರೆಸ್ ಓಪನ್ ಸೋರ್ಸ್ ಫೌಂಡೇಶನ್ನ ಸಂಪರ್ಕ ಇದೆ, ಸಂಬಂಧ ಇದೆ. ಜಾರ್ಜ್ ಸೋರೆಸ್ ಫೌಂಡೇಶನ್ ಭಾರತದ ವಿರುದ್ಧ ಯಾವಾಗಲೂ ವಿಷ ಕಾರ್ತಿರುತ್ತೆ. ಹಿಂದೂ ವಿರೋಧಿ ಭಾವನೆಯನ್ನು ಇಟ್ಟುಕೊಂಡೇ ಆತ ಇಡೀ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾನೆ. ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದೇ ಆತನ ಮೂಲ ಉದ್ದೇಶ.
ಇಂಥವರಿಂದ ಫಂಡ್ ತಗೊಳ್ಳುವಂಥ ಈ 6 ಜನ ಆ ವಿಚಾರ ಸಂಕಿರಣದಲ್ಲಿ ಚೀಫ್ ಗೆಸ್ಟ್ ಭಾಷಣಕಾರರು. ಈ ಹಿನ್ನೆಲೆ ಆಯಿತು. ಈಗ ಆ ವಿಚಾರ ಸಂಕಿರಣವನ್ನು ಆಯೋಜಿಸಿದವರು ಯಾರು, ಅವರ ಹಿನ್ನೆಲೆ ಏನು ತಿಳ್ಕೊಳ್ಳೋಣ. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನ್ನುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಈ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು. ಯಾವ ವಿಚಾರ ಸಂಕಿರಣ? ರೋಹಿಂಗ್ಯಾಗಳಿಗೆ ನ್ಯಾಯ ಬೇಕು ಅನ್ನುವಂಥ ವಿಚಾರ ಸಂಕಿರಣವನ್ನು. ಯಾರಿದು? ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್. ಇವರ ವೆಬ್ಸೈಟ್ನಾಗೆ ಹೋಗಿ ನೋಡಿದ್ರೆ ಇವರು ಹೇಳ್ಕೊಳ್ಳೋದೇನು ಅಂತಂದರೆ, ನಾವು ದಮನಿತರಿಗೆ, ಸವಲತ್ತು ವಂಚಿತರಿಗೆ, ಕಾನೂನು ವಂಚಿತರಿಗೆ ಕಾನೂನು ಸಹಾಯವನ್ನು ಮಾಡ್ತೀವಿ ಅನ್ನುವಂಥ ಒಂದು ಪ್ರಕಟಣೆಯನ್ನು ಅವರ ವೆಬ್ಸೈಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ ಮಾರ್ಜಿನಲೈಸ್ಡ್ ಪೀಪಲ್ಗೆ ನಾವು ಲೀಗಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಇವರು ಹಾಕ್ಕೊಂಡಿದ್ದಾರೆ. ಓಕೆ, ಏನೋ ಈ ಸಂಸ್ಥೆ ಒಂದು ಒಳ್ಳೆಯ ಉದ್ದೇಶದಿಂದ ಹುಟ್ಕೊಂಡಿರಬಹುದು ಅಂತ ಅಂದ್ಕೊಳ್ಳೋಣ. ಸೊ ಇವರ ಅಡ್ರೆಸ್ಸನ್ನು ಹುಡುಕ್ತಾ ಹೋದಾಗ ಇವರ ಅಡ್ರೆಸ್ಸು ಆ ವೆಬ್ಸೈಟ್ನಲ್ಲಿ ಇದೆ. ಏನು ಇವರ ಅಡ್ರೆಸ್ಸು ನೋಡಿ, ಇಲ್ಲಿದೆ. E/57/1 AFEI ಜಾಮಿಯಾ ನಗರ್, ನ್ಯೂ ಡೆಲ್ಲಿ. AFE ಅಂತಂದರೆ ಅಬು ಫಜಲ್ ಎನ್ಕ್ಲೇವ್ ಅಂತ. ಈ ಅಡ್ರೆಸ್ ಇದೆಯಲ್ಲ, ಈ ಅಡ್ರೆಸ್ಸು ಇನ್ನೊಂದು ರಾಜಕೀಯ ಪಕ್ಷದ ಅಡ್ರೆಸ್ ಕೂಡ ಹೌದು. ನೋಡಿ, ಇಲ್ಲಿ ಶುರುವಾಗುತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಅದ್ಯಾವುದು ರಾಜಕೀಯ ಪಕ್ಷ ಇದೇ ಅಡ್ರೆಸ್ಸನ್ನು ಹೊಂದಿರುವಂಥದ್ದು? ಆ ರಾಜಕೀಯ ಪಕ್ಷ ಯಾವುದು ಅಂದರೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವಿಳಾಸವೂ ಇದೆ. ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಈ ಸಂಸ್ಥೆಯ ವಿಳಾಸವೂ ಇದೆ. ಅಂದರೆ ಎರಡೂ ಒಂದೇ ಅಂತ ಆಯಿತು. ಹಾಗಾದರೆ ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಯಾವುದು? ಇದನ್ನು ಹುಟ್ಟುಹಾಕಿದವರು ಯಾರು? ಇದನ್ನು ಸ್ವಲ್ಪ ಕೆದಕಿ ನೋಡಿದಾಗ ಇನ್ನೊಂದಷ್ಟು ಗಮನಾರ್ಹವಾದ ಅಂಶ ಹೊರಕ್ಕೆ ಬರುತ್ತೆ. ನೀವು ಕೇಳಿರ್ಬೋದು, ಜಮಾತ್ ಇ ಇಸ್ಲಾಮಿ ಹಿಂದ್, ಮುಸ್ಲಿಂ ಬ್ರದರ್ಹುಡ್ಡನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡೋದಕ್ಕೆ ಅಂತಲೇ ಹುಟ್ಟಿರುವಂಥ ಒಂದು ಮೂಲಭೂತವಾದಿ ಇಸ್ಲಾಂ ಸಂಘಟನೆ. ಈ ಸಂಘಟನೆಯ ರಾಜಕೀಯ ಮುಖವೇ ಈ ರಾಜಕೀಯ ಪಕ್ಷ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ಹೇಗೆ ನಮ್ಮಲ್ಲಿ PFI ಒಂದು ಮೂಲಭೂತವಾದಿ ಸಂಘಟನೆ ಇತ್ತಲ್ಲ, ಬ್ಯಾನ್ ಆಯ್ತಲ್ಲ, ಅದರ ರಾಜಕೀಯ ಅವತಾರವಾಗಿ SDPI ಹುಟ್ಕೊಂಡು ಈಗ ಚುನಾವಣೆಯಲ್ಲೆಲ್ಲ ಸ್ಪರ್ಧಿಸ್ತಾ ಇದೆಯಲ್ಲ, ಹಾಗೆ ಜಮಾತ್ ಇ ಇಸ್ಲಾಮಿ ಹಿಂದ್ನ ರಾಜಕೀಯ ರೂಪ ಅಂತಂದರೆ ಈ ರಾಜಕೀಯ ಪಕ್ಷ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ. ಈಗ ಈ ಜಮಾತ್ ಇ ಇಸ್ಲಾಮಿ ಹಿಂದ್ ಏನು ಅಂತ ನೋಡೋಣ. ಸಹಜವಾಗಿ ಈ ಸಂಸ್ಥೆಯಲ್ಲಿರುವಂಥವರೆಲ್ಲ ಗಣ್ಯ ಮುಸ್ಲಿಮರೇ. ಮುಸ್ಲಿಮರ ಒಳಿತಿಗಾಗಿಯೇ ನಮ್ಮ ಸಂಸ್ಥೆ ಇದೆ ಅಂತ ಇವರು ಹೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಮುಸ್ಲಿಂ ಬ್ರದರ್ಹುಡ್ಡನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡೋದಕ್ಕೆ ನಮ್ಮ ಸಂಸ್ಥೆ ಹುಟ್ಟುಕೊಂಡಿದೆ ಅನ್ನುವಂಥ ಉದ್ದೇಶವನ್ನು ಇವರು ಸ್ಪಷ್ಟವಾಗಿ ಹೇಳ್ತಾರೆ. ಏನಿದು ಮುಸ್ಲಿಂ ಬ್ರದರ್ಹುಡ್ಡು? ಮುಸ್ಲಿಮರಲ್ಲದವರು ನಮ್ಮ ಅಣ್ಣ ತಮ್ಮಂದಿರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇಡೀ ವಿಶ್ವದ ಎಲ್ಲರನ್ನೂ ನಾವು ಮುಸ್ಲಿಮರನ್ನಾಗಿ ಮಾಡಿಕೊಂಡು ಆಮೇಲೆ ಅವರನ್ನು ಅಣ್ಣ ತಮ್ಮಂದಿರು ಅಂತ ಹೇಳ್ಕೋತೇವೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಮುಸ್ಲಿಂ ಬ್ರದರ್ಹುಡ್ ಅಂತಾರೆ. ಈ ಸಿದ್ಧಾಂತವನ್ನು ನಂಬಿಕೊಂಡು ಕೆಲಸ ಮಾಡ್ತಿರುವಂಥ ಸಂಸ್ಥೆ ಜಮಾತ್ ಇ ಇಸ್ಲಾಮಿ ಹಿಂದ್. ಇವರ ಪ್ರೇರಣೆಯಿಂದ ಹುಟ್ಟಿಕೊಂಡಂಥ ಒಂದು ಸಂಘಟನೆ ಅಥವಾ NGO ಈ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್. ಇನ್ನೊಂದಷ್ಟು ಮುಂದಕ್ಕೆ ಹೋಗೋಣ. ಈ ಜಮಾತ್ ಇ ಇಸ್ಲಾಮಿ ಹಿಂದ್ ಇದರ ಪದಾಧಿಕಾರಿಗಳು ಆವಾಗ ಟರ್ಕಿಗೆ ಹೋಗ್ತಾರೆ. ಟರ್ಕಿ ಕೂಡ ಮುಸ್ಲಿಂ ಬ್ರದರ್ಹುಡ್ಡನ್ನು ನಂಬಿಕೊಂಡೇ, ಆ ಸಿದ್ಧಾಂತವನ್ನು ನಂಬಿಕೊಂಡೇ ಇದುವರೆಗೂ ಬದುಕಿರುವಂತಹ ದೇಶ. ಇತ್ತೀಚಿನ ದಿನಗಳಲ್ಲೂ ನೀವು ನೋಡಿದ್ರಿ ಪಾಕಿಸ್ತಾನದ ಜೊತೆ ಅದು ಹೇಗೆ ಗುರುತಿಸ್ಕೊಳ್ತು ಅನ್ನುವಂಥದ್ದನ್ನು. ಸೊ ಅಂಥ ಟರ್ಕಿಯಲ್ಲಿ ನಡೆಯುವಂತಹ ಈ ಮುಸ್ಲಿಂ ಬ್ರದರ್ಹುಡ್ ಸಮ್ಮೇಳನಗಳಿಗೆ ಈ ಜಮಾತ್ ಇ ಇಸ್ಲಾಮಿ ಹಿಂದಿನ ಪದಾಧಿಕಾರಿಗಳು ಹೋಗ್ತಾರೆ. 2015ರಿಂದಲೂ ನಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, 2020ರಲ್ಲಿ ಟರ್ಕಿಯಿಂದ ಒಬ್ಬ ವಿದ್ವಾಂಸರನ್ನು ಕರೆಸಿ ಇಲ್ಲೂ ಕೂಡ ವಿಚಾರ ಸಂಕಿರಣವನ್ನು ಮಾಡಿದರು. ಆ ವಿದ್ವಾಂಸರು ಅಂಕಾರಾ ಯೂನಿವರ್ಸಿಟಿಯ ಪ್ರೊಫೆಸರ್, ಇಸ್ಲಾಮಿಕ್ ಪ್ರೊಫೆಸರ್. ಅವರು ಬಂದು ಇಲ್ಲಿ ಮಾತಾಡಿದ್ದು ಅದೇ ಮುಸ್ಲಿಂ ಬ್ರದರ್ಹುಡ್ ಅನ್ನುವಂಥ ವಿಚಾರವನ್ನು. ನಾವು ಹೇಳ್ತೀವಲ್ಲ ಸರ್ವಜನಾಂಗದ ಶಾಂತಿಯ ತೋಟವಾಗಿರಬೇಕು ಅಂತ, ಅದಲ್ಲ ಮುಸ್ಲಿಂ ಬ್ರದರ್ಹುಡ್ ಅಂದರೆ ಸರ್ವಜನಾಂಗವೂ ಮುಸ್ಲಿಮರಾಗಬೇಕು ಅಂತ. ಅಂಥವರನ್ನು ಕರೆಸಿ ಇಲ್ಲಿ ಇವರು ವಿಚಾರ ಸಂಕಿರಣವನ್ನು ಮಾಡಿದರು. ಅಷ್ಟೇ ಅಲ್ಲ, ಈಜಿಪ್ಟಿನ ಒಬ್ಬ ಮುಸ್ಲಿಂ ಮತಾಂಧ ವಿದ್ವಾಂಸ ಸತ್ತು ಹೋದಾಗ ಭಾರತದಲ್ಲಿ, ಅದರಲ್ಲೂ ದೆಹಲಿಯಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇವರು ಸಂತಾಪ ಸೂಚಕ ಸಭೆಯನ್ನು ನಡೆಸಿದರು. ಅದು ಕೂಡ ಆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ನಾನು ಹೇಳ್ತಿರೋದು ಯಾವುದು ಊಹೆ ಅಲ್ಲ, ಅವರದೇ ವೆಬ್ಸೈಟ್ನಲ್ಲಿರುವಂಥ ಅಂಶಗಳು. ಹಾಗಾದರೆ ಇವರಿಗೆ ಟರ್ಕಿ ಜೊತೆ ಏನು ಸಂಬಂಧ? ಜಮಾತ್ ಇ ಇಸ್ಲಾಮಿ ಹಿಂದ್ಗೆ ಟರ್ಕಿಯಿಂದ ದುಡ್ಡೇನಾದರೂ ಬರ್ತಾ ಇದೆಯಾ? ಫಂಡಿಂಗ್ ಏನಾದರೂ ಬರ್ತಾ ಇದೆಯಾ? ಅದಕ್ಕೆ ಎಲ್ಲೂ ಅವರ ವೆಬ್ಸೈಟ್ನಲ್ಲಿ ಯಾವುದೇ
ಒಂದು ದಾಖಲೆ ಆಗಲಿ ಲಿಂಕ್ ಆಗಲಿ ಸಿಗೋದಿಲ್ಲ. ಆದರೆ ಟರ್ಕಿಯಿಂದ ಇವರು ಇನ್ಫ್ಲೂಯೆನ್ಸ್ಗೆ ಒಳಗಾಗಿರೋದಂತೂ ಸತ್ಯ. ಟರ್ಕಿ ಜೊತೆ ಇವರಿಗೆ ಐಡಿಯಾಲಜಿಕಲ್ ಲಿಂಕ್ ಇದೆ, ಜೊತೆಗೆ ರಿಲಿಜಿಯಸ್ ಲಿಂಕ್ ಇದೆ. ಇದು ಇವರ ಈ ಚಟುವಟಿಕೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇಂಥವರ ಜೊತೆ ನಮ್ಮ ಭಾರತದ ಸೋಕಾಲ್ಡ್ ಸೆಕ್ಯುಲರಿಸ್ಟ್ ಲೆಫ್ಟ್ ಲಿಬರಲ್ಗಳು ಕೈ ಜೋಡಿಸ್ಬಿಟ್ಟು ವಿಚಾರ ಸಂಕಿರಣವನ್ನು ಮಾಡ್ತಾ ಇದ್ದಾರೆ. ರೋಹಿಂಗ್ಯಾಗಳಿಗೆ ನ್ಯಾಯ ಒದಗಿಸಬೇಕು ಅಂತ. ಯಾವುದೋ ದೇಶದಿಂದ ಇಲ್ಲಿ ಬಂದವರಿಗೆ ನೀವೇನು ಸ್ವಾಮಿ ನ್ಯಾಯ ಒದಗಿಸ್ತೀರಿ? ಯಾವುದೋ ದೇಶದಿಂದ ಇಲ್ಲಿ ಬಂದು ಇಲ್ಲಿನ ಕಾನೂನುಗಳನ್ನು ಗಾಳಿಗೆ ತೋರಿ ಇಲ್ಲಿ ಬೇಕಾಬಿಟ್ಟಿ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸಿಕೊಂಡು ಭಾರತದ ವಿರುದ್ಧವೇ ಪಿತೂರಿಯನ್ನು ಮಾಡುವಂತಹ ಇಂಥ ರೋಹಿಂಗ್ಯಾಗಳ ಪರವಾಗಿ ನೀವು ಧ್ವನಿ ಎತ್ತುತ್ತಾ ಇರೋದು ಯಾಕೆ? ರೋಹಿಂಗ್ಯಾಗಳಿಗೆ ನ್ಯಾಯ ಕೊಡಿಸ್ತಾರಂತೆ. ಇವರು ಯಾವತ್ತೂ ಕಾಶ್ಮೀರದಿಂದ ಓಡಿ ಬಂದ ಪಂಡಿತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಲಿಲ್ಲ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ 30-40 ವರ್ಷಗಳ ಹಿಂದೆ ಆ ಇಡೀ ನಗರವನ್ನು ಬಿಟ್ಟು ಹೋದಂಥ ಹಿಂದೂಗಳ ಬಗ್ಗೆ ಯಾವತ್ತೂ ಇವರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಇವರು ಯಾವುದೋ ದೇಶದಿಂದ ಬಂದು ಇಲ್ಲಿ ಮತಾಂಧ ಶಕ್ತಿಗಳೊಡನೆ ಕೈ ಜೋಡಿಸ್ಬಿಟ್ಟು ಬೇಕಾಬಿಟ್ಟಿ ಜೀವನ ನಡೆಸ್ತಿರುವಂಥ ರೋಹಿಂಗ್ಯಾಗಳ ಬಗ್ಗೆ ಇವರಿಗೆ ಕಣ್ಣೀರು. ಹೇಗೆ ನೋಡಿ, ಲೆಫ್ಟ್ ಲಿಬರಲ್ಗಳು ಮತ್ತು ಇಸ್ಲಾಂ ಮತಾಂಧರು ಕೈ ಜೋಡಿಸ್ಬಿಟ್ಟು ಭಾರತವನ್ನು ಧರ್ಮಛತ್ರ ಮಾಡೋಕ್ಕೆ ಹೊರಟಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ನಮ್ಮದು ಧರ್ಮಛತ್ರ ಅಲ್ಲ ಅಂತ. ಆದರೆ ಇವರು ಹೌದು ನಾವು ಧರ್ಮಛತ್ರ ಮಾಡೇ ಮಾಡ್ತೀವಿ ಅಂತ ಹೇಳಿಕೊಂಡು ಹೊರಟಿದ್ದಾರೆ. ಇವರ ಉದ್ದೇಶ ಏನು ಹಾಗಾದರೆ? ಮೂಲ ಉದ್ದೇಶ ಇಸ್ಲಾಮಿಸ್ಟ್ ಮೂಲಭೂತವಾದಿಗಳ ಜೊತೆ ಲೆಫ್ಟ್ ಲಿಬರಲ್ಗಳು ಸೇರಿಕೊಂಡು ಮಾಡ್ತಿರುವಂಥ ಇಂಥ ಪ್ರಯತ್ನಗಳ ಮೂಲ ಉದ್ದೇಶ ಬೇರೆ ಏನೂ ಅಲ್ಲ, ಭಾರತದ ಇಸ್ಲಾಮೀಕರಣ. ಇಂಥ ಧ್ಯೇಯವನ್ನು ಇಟ್ಟುಕೊಂಡು ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿಕೊಂಡು ದೇಶ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂತಹ ಇಂಥ ಶಕ್ತಿಗಳ ವಿರುದ್ಧ ಭಾರತದ ಸಮಾಜ ಎದ್ದು ನಿಲ್ಲಬೇಕಾಗಿದೆ.